ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತಹ ಇಂಪಾರ್ಟೆಂಟ್ ಕ್ವಶನ್ಸನ್ನು ನೋಡೋಣ. ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಈಗ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ದೇಹದ ಬೆಳವಣಿಗೆಗೆ ಸಹಾಯ ಮಾಡುವ ಆಹಾರದ ಘಟಕ. ದೇಹದ ಬೆಳವಣಿಗೆಗೆ ಸಹಾಯ ಮಾಡುವ ಆಹಾರದ ಘಟಕ. ಆಪ್ಷನ್ಸನ್ನು ನೋಡೋಣ. ಆಪ್ಷನ್ ಎ ಕಾರ್ಬೋಹೈಡ್ರೇಟ್ಸ್, ಆಪ್ಷನ್ ಬಿ ಪ್ರೋಟೀನ್ಸ್, ಆಪ್ಷನ್ ಸಿ ಲಿಪಿಡ್ಸ್ಗಳು, ಆಪ್ಷನ್ ಡಿ ವಿಟಮಿನ್ಸ್. ದೇಹದ ಬೆಳವಣಿಗೆಗೆ ಸಹಾಯ ಮಾಡುವ ಆಹಾರದ ಘಟಕ ಯಾವುದು ಅಂತ ಇಲ್ಲಿ ಪ್ರಶ್ನೆ ಇರೋದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಪ್ರೋಟೀನ್ಸ್. ಪ್ರೋಟೀನ್ಸ್ಗಳು ದೇಹದ ಬೆಳವಣಿಗೆಗೆ ಸಹಾಯವನ್ನು ಮಾಡುತ್ತವೆ. ಈ ಪ್ರೋಟೀನ್ಗಳ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಈ ಪ್ರೋಟೀನ್ಸು ಅಮೈನೋ ಆಮ್ಲಗಳಿಂದ ಮಾಡಲ್ಪಟ್ಟಿರುತ್ತವೆ. ಈ ಪ್ರೋಟೀನ್ಗಳಲ್ಲಿ ಅವಶ್ಯಕವಾದವು ಮತ್ತು ಅನವಶ್ಯಕವಾದಂತಹ ಅಮೈನೋ ಆಮ್ಲಗಳಿರ್ತವೆ. ಅವಶ್ಯಕ ಅಮೈನೋ ಆಮ್ಲಗಳು ನಮ್ಮ ಆಹಾರದ ಮೂಲಕ ಅವು ತೆಗೆದುಕೊಳ್ಳುತ್ತವೆ. ಅನಾವಶ್ಯಕ ಅಮೈನೋ ಆಮ್ಲಗಳು ನಮ್ಮ ದೇಹದಲ್ಲೇ ಉತ್ಪತ್ತಿಯಾಗುತ್ತವೆ. ಈ ಪ್ರೋಟೀನ್ ಅಧಿಕವಾಗಿರುವಂತಹ ಆಹಾರಗಳು ಯಾವ್ಯಾವುದು ಆಹಾರ ಪದಾರ್ಥಗಳು ಅಂತ ಹೇಳಿದ್ರೆ ದ್ವಿದಳ ಧಾನ್ಯಗಳು, ಮಾಂಸದ ಕೆಂಪು ಭಾಗ, ಮೊಟ್ಟೆ, ಹಾಲು. ಈ ಒಂದು ಆಹಾರ ಪದಾರ್ಥಗಳಲ್ಲಿ ಪ್ರೋಟೀನ್ ಹೆಚ್ಚಾಗಿ ಇರುತ್ತದೆ. ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಶಕ್ತಿ ಉತ್ಪಾದನಾ ಕೇಂದ್ರ ಎಂದು ಈ ಕೆಳಗಿನ ಯಾವುದನ್ನು ಕರೆಯಲಾಗುತ್ತದೆ? ಶಕ್ತಿ ಉತ್ಪಾದನಾ ಕೇಂದ್ರ ಎಂದು ಈ ಕೆಳಗಿನ ಯಾವುದನ್ನು ಕರೆಯಲಾಗುತ್ತದೆ? ಆಪ್ಷನ್ಸ್ ಅನ್ನು ನೋಡೋಣ. ಆಪ್ಷನ್ ಎ ಮೈಟೋಕಾಂಡ್ರಿಯಾ, ಆಪ್ಷನ್ ಬಿ ರೈಬೋಸೋಮ್, ಆಪ್ಷನ್ ಸಿ ಲೈಸೋಸೋಮ್, ಆಪ್ಷನ್ ಡಿ ಗಾಲ್ಗಿ ಸಂಕೀರ್ಣ. ಶಕ್ತಿ ಉತ್ಪಾದನಾ ಕೇಂದ್ರ ಎಂದು ಯಾವುದನ್ನು ಕರೆಯಲಾಗುತ್ತದೆ ಅಂತ ಹೇಳಿದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮೈಟೋಕಾಂಡ್ರಿಯಾ. ಮೈಟೋಕಾಂಡ್ರಿಯಾವನ್ನು ಶಕ್ತಿ ಉತ್ಪಾದನಾ ಕೇಂದ್ರ ಎಂದು ಕರೆಯಲಾಗುತ್ತದೆ. ಹಾಗಾದರೆ ರೈಬೋಸೋಮನ್ನು ಏನಂತ ಕರೆಯಲಾಗುತ್ತದೆ ಅಂತ ಹೇಳಿದ್ರೆ ಪ್ರೋಟೀನ್ನ ಕಾರ್ಖಾನೆ. ಪ್ರಶ್ನೆ ಬರ್ಬೋದು, ಈ ಕೆಳಗಿನ ಯಾವ ಕಣದಂಗವನ್ನು ಪ್ರೋಟೀನ್ನ ಕಾರ್ಖಾನೆ ಎಂದು ಕರೆಯಲಾಗುತ್ತದೆ ಅಂತ ಹೇಳಿದ್ರೆ ಇದಕ್ಕೆ ಸರಿಯಾದ ಉತ್ತರ ರೈಬೋಸೋಮ್. ಹಾಗೆ ಲೈಸೋಸೋಮನ್ನು ಆತ್ಮಹತ್ಯೆ ಸಂಚಿಗಳು ಅಂತ ಕರೆಯಲಾಗುತ್ತದೆ. ಹಾಗೆ ಗಾಲ್ಗಿ ಸಂಕೀರ್ಣವನ್ನು ಪ್ರೋಟೀನ್ನ ಸಂಶ್ಲೇಷಣೆ ಎಲ್ಲಿ ನಡೆಯುತ್ತದೆ, ಯಾವುದನ್ನು ಕರೆಯಲಾಗುತ್ತದೆ ಅಂತ ಹೇಳಿದ್ರೆ ಗಾಲ್ಗಿ ಸಂಕೀರ್ಣವನ್ನು. ನೆಕ್ಸ್ಟ್ ಕ್ವಶನ್. ಈ ಕೆಳಗಿನವುಗಳಲ್ಲಿ ಮೊಟ್ಟೆ ಇಡುವ ಸಸ್ತನಿ ಯಾವುದು? ಈ ಕೆಳಗಿನವುಗಳಲ್ಲಿ ಮೊಟ್ಟೆ ಇಡುವ ಸಸ್ತನಿ ಯಾವುದು? ಆಪ್ಷನ್ಸ್ ಅನ್ನು ನೋಡೋಣ. ಆಪ್ಷನ್ ಎ ಎಕಿಡ್ನಾ ಮತ್ತು ಪ್ಲಾಟಿಪಸ್, ಆಪ್ಷನ್ ಬಿ ಬಾವಲಿ ಮತ್ತು ಲೆಮೂರ್, ಆಪ್ಷನ್ ಸಿ ತಿಮಿಂಗಲ ಮತ್ತು ಡಾಲ್ಫಿನ್, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಮೊಟ್ಟೆ ಇಡುವ ಸಸ್ತನಿ ಯಾವುದು ಅಂತ ಹೇಳಿದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಎಕಿಡ್ನಾ ಮತ್ತು ಪ್ಲಾಟಿಪಸ್. ನಾಲ್ಕನೇ ಪ್ರಶ್ನೆ. ಸಿಡುಬು ರೋಗಕ್ಕೆ ಲಸಿಕೆ ಕಂಡುಹಿಡಿದವರು. ಸಿಡುಬು ರೋಗಕ್ಕೆ ಲಸಿಕೆ ಕಂಡುಹಿಡಿದವರು. ಆಪ್ಷನ್ಸ್ ಅನ್ನು ನೋಡೋಣ. ಆಪ್ಷನ್ ಎ ಎಡ್ವರ್ಡ್ ಜೆನ್ನರ್, ಆಪ್ಷನ್ ಬಿ ವಿಲಿಯಂ ಹಾರ್ವೆ, ಆಪ್ಷನ್ ಸಿ ಲೂಯಿಸ್ ಬ್ರೌನ್, ಆಪ್ಷನ್ ಡಿ ಮೇಲಿನ ಯಾರೂ ಅಲ್ಲ. ಸಿಡುಬು ರೋಗಕ್ಕೆ ಲಸಿಕೆ ಕಂಡುಹಿಡಿದವರು ಯಾರಪ್ಪ ಅಂತ ಹೇಳಿದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಎಡ್ವರ್ಡ್ ಜೆನ್ನರ್. ಐದನೇ ಪ್ರಶ್ನೆ. ಹುಚ್ಚುನಾಯಿ ಕಡಿತದಿಂದ ಬರುವ ರೋಗ. ಹುಚ್ಚುನಾಯಿ ಕಡಿತದಿಂದ ಬರುವ ರೋಗ ಯಾವುದು ಅಂತ ಹೇಳ್ಬೇಕಿಲ್ಲಿ. ಆಪ್ಷನ್ಸ್ ಅನ್ನು ನೋಡೋಣ. ಆಪ್ಷನ್ ಎ ಪ್ಲೇಗ್, ಆಪ್ಷನ್ ಬಿ ರೇಬಿಸ್, ಆಪ್ಷನ್ ಸಿ ಮಲೇರಿಯಾ, ಆಪ್ಷನ್ ಡಿ ಕಾಲರಾ. ಹುಚ್ಚುನಾಯಿ ಕಡಿತದಿಂದ ಬರುವ ರೋಗ ಯಾವುದು ಅಂತ ಹೇಳಿದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ರೇಬೀಸ್. ರೇಬಿಸ್ ರೋಗವು ಹುಚ್ಚುನಾಯಿ ಕಡಿತದಿಂದ ಬರುತ್ತೆ. ಇದೊಂದು ರೇಬಿಸ್ ಎಂಬ ವೈರಸ್ನಿಂದ ಬರುವಂತದ್ದಾಗಿದೆ. ಈ ರೇಬಿಸ್ ರೋಗಕ್ಕೆ ಲಸಿಕೆಯನ್ನ ಚುಚ್ಚುಮದ್ದನ್ನ ಕಂಡುಹಿಡಿದವರು ಯಾರಪ್ಪ ಅಂತ ಹೇಳಿದ್ರೆ ಲೂಯಿ ಪಾಶ್ಚರ್ ಅವರು ರೇಬಿಸ್ ರೋಗಕ್ಕೆ ಚುಚ್ಚುಮದ್ದನ್ನ ಕಂಡುಹಿಡಿದ್ರು. ಹಾಗೆ ರೇಬಿಸ್ ರೋಗವು ಮಾನವನ ನರಮಂಡಲದ ಮೇಲೆ ಇದು ಹೆಚ್ಚು ಪರಿಣಾಮವನ್ನು ಬೀರುತ್ತೆ. ಇದು ಅತ್ಯಂತ ಹೆಚ್ಚು ಮಾರಕವಾದಂತಹ ರೋಗವಾಗಿರುತ್ತೆ. ಈ ರೇಬಿಸ್ ರೋಗಕ್ಕೆ ತುತ್ತಾದಂತಹ ರೇಬಿಸ್ ರೋಗಿಗಳು ನೀರನ್ನ ಕಂಡರೆ ಹೆಚ್ಚಾಗಿ ಭಯಪಡ್ತಾರೆ. ನೀರನ್ನ ಕಂಡ್ರೆ ಹೆಚ್ಚಾಗಿ ಇವರು ಹೆದರೋದ್ರಿಂದ ಅವರನ್ನ ಹೈಡ್ರೋಫೋಬಿಯಾ ಅಂತ ಕರೆಯಲಾಗುತ್ತದೆ. ಇಷ್ಟು ನಿಮ್ಗೆ ಅರ್ಥ ಆಯ್ತು ಅಂತ ಭಾವಿಸ್ತೇನೆ. ಈಗ ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋಣ. ಆರನೇ ಪ್ರಶ್ನೆ. ಶಿಲೀಂಧ್ರಗಳ ಅಧ್ಯಯನಕ್ಕೆ ಏನೆಂದು ಕರೆಯುವರು? ಶಿಲೀಂಧ್ರಗಳ ಅಧ್ಯಯನಕ್ಕೆ ಏನೆಂದು ಕರೆಯುವರು? ಆಪ್ಷನ್ ಎ
ಕಾಸ್ಮಾಲಜಿ, ಆಪ್ಷನ್ ಬಿ ಅರ್ನಿಥಾಲಜಿ, ಆಪ್ಷನ್ ಸಿ ಮೈಕಾಲಜಿ, ಆಪ್ಷನ್ ಡಿ ಆಂಥ್ರೋಪಾಲಜಿ. ಶಿಲೀಂಧ್ರಗಳ ಅಧ್ಯಯನಕ್ಕೆ ಏನೆಂದು ಕರೆಯುವರು ಅಂತ ಹೇಳಿದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಮೈಕಾಲಜಿ. ಶಿಲೀಂಧ್ರಗಳ ಅಧ್ಯಯನಕ್ಕೆ ಮೈಕಾಲಜಿ ಎಂದು ಕರೆಯಲಾಗುತ್ತದೆ. ಹಾಗಾದರೆ ಕಾಸ್ಮಾಲಜಿ ಅಂತ ಯಾವ ಅಧ್ಯಯನಕ್ಕೆ ಕರೆಯಲಾಗುತ್ತದೆ ಅಂತ ಹೇಳಿದ್ರೆ ವಿಶ್ವದ ಉಗಮದ ಬಗ್ಗೆ ಮಾಡುವಂತಹ ಅಧ್ಯಯನಕ್ಕೆ ಕಾಸ್ಮಾಲಜಿ ಅಂತ ಕರೆಯಲಾಗುತ್ತದೆ. ನೆಕ್ಸ್ಟ್ ಅರ್ನಿಥಾಲಜಿ ಅಂತ ಇದೆ. ಅರ್ನಿಥಾಲಜಿ ಅಂತಂದರೆ ಅಕ್ಕಿಗಳ ಅಥವಾ ಪಕ್ಷಿಗಳ ಅಧ್ಯಯನಕ್ಕೆ ಅರ್ನಿಥಾಲಜಿ ಅಂತ ಕರೆಯಲಾಗುತ್ತದೆ. ಹಾಗೆ ಆಂಥ್ರೋಪಾಲಜಿ ಅಂತ ಹೇಳಿದರೆ ಮನುಕುಲದ ಅಥವಾ ಮಾನವ ಕುಲದ ಬಗ್ಗೆ ಮತ್ತು ಅದರ ಮಾನವ ಕುಲದ ಭೂತಕಾಲದ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಆಂಥ್ರೋಪಾಲಜಿ ಅಂತ ಕರೆಯಲಾಗುತ್ತದೆ. ಈ ಪ್ರಶ್ನೆಗೆ ಉತ್ತರ ಮೈಕಾಲಜಿ. ಶಿಲೀಂಧ್ರಗಳ ಅಧ್ಯಯನಕ್ಕೆ ಮೈಕಾಲಜಿ ಅಂತ ಕರೆಯಲಾಗುತ್ತದೆ. ಈಗ ನೆಕ್ಸ್ಟ್ ಕ್ವಶನ್ನ ನೋಡೋಣ. 7ನೇ ಪ್ರಶ್ನೆ, ಚಳಿಗಾಲದಲ್ಲಿ LPG ಗ್ಯಾಸ್ಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬಳಸುವುದು. ಚಳಿಗಾಲದಲ್ಲಿ LPG ಗ್ಯಾಸ್ಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬಳಸುವುದು. ಆಪ್ಷನ್ ಎ ಪ್ರೊಪೇನ್, ಆಪ್ಷನ್ ಬಿ ಬ್ಯೂಟೇನ್, ಆಪ್ಷನ್ ಸಿ ಕ್ಲೋರೋಫಾರಮ್, ಆಪ್ಷನ್ ಡಿ ಮೀಥೇನ್. ಚಳಿಗಾಲದಲ್ಲಿ LPG ಗ್ಯಾಸ್ಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬಳಸುವುದು ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಎ ಪ್ರೊಪೇನ್ ಸರಿಯಾದ ಉತ್ತರ. 8ನೇ ಪ್ರಶ್ನೆ, ಟೊಮ್ಯಾಟೊ ಹಣ್ಣಿನಲ್ಲಿ ಕಂಡುಬರುವ ಆಮ್ಲ. ಟೊಮ್ಯಾಟೊ ಹಣ್ಣಿನಲ್ಲಿ ಕಂಡುಬರುವ ಆಮ್ಲ. ಆಪ್ಷನ್ ಎ ಸಿಟ್ರಿಕ್ ಆಮ್ಲ, ಆಪ್ಷನ್ ಬಿ ಆಕ್ಸಲಿಕ್ ಆಮ್ಲ, ಆಪ್ಷನ್ ಸಿ ಲ್ಯಾಕ್ಟಿಕ್ ಆಮ್ಲ, ಆಪ್ಷನ್ ಡಿ ಫಾರ್ಮಿಕ್ ಆಮ್ಲ. ಟೊಮ್ಯಾಟೊ ಹಣ್ಣಿನಲ್ಲಿ ಕಂಡುಬರುವ ಆಮ್ಲ ಯಾವುದು ಅಂತ ಹೇಳಿದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಕ್ಸಲಿಕ್ ಆಮ್ಲ. ಹಾಗಾದರೆ ಸಿಟ್ರಿಕ್ ಆಮ್ಲ ಯಾವುದರಲ್ಲಿ ಕಂಡುಬರುತ್ತೆ? ಸಿಟ್ರಿಕ್ ಆಮ್ಲ ಕಂಡುಬರೋದು ನಿಂಬೆಹಣ್ಣು ಮತ್ತು ಮೂಸಂಬಿಯಲ್ಲಿ ಸಿಟ್ರಿಕ್ ಆಮ್ಲ ಇರುತ್ತದೆ. ಹಾಗೆ ಲ್ಯಾಕ್ಟಿಕ್ ಆಮ್ಲ ಮೊಸರಲ್ಲಿ ಇರುತ್ತದೆ. ಹಾಗೂ ಫಾರ್ಮಿಕ್ ಆಮ್ಲ ಕೆಂಪು ಇರುವೆ ಕಚ್ಚಿದಾಗ ಫಾರ್ಮಿಕ್ ಆಮ್ಲ ಅದು ಇರುತ್ತದೆ. 9ನೇ ಪ್ರಶ್ನೆ, ಅಡುಗೆ ಉಪ್ಪಿನ ರಾಸಾಯನಿಕ ಹೆಸರು. ಅಡುಗೆ ಉಪ್ಪಿನ ರಾಸಾಯನಿಕ ಹೆಸರು. ಆಪ್ಷನ್ ಎ ಸೋಡಿಯಂ ಕ್ಲೋರೈಡ್, ಆಪ್ಷನ್ ಬಿ ಸೋಡಿಯಂ ಬೈಕಾರ್ಬೋನೇಟ್, ಆಪ್ಷನ್ ಸಿ ಕ್ಯಾಲ್ಸಿಯಂ ಕಾರ್ಬೋನೇಟ್, ಆಪ್ಷನ್ ಡಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಅಡುಗೆ ಉಪ್ಪಿನ ರಾಸಾಯನಿಕ ಹೆಸರು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸೋಡಿಯಂ ಕ್ಲೋರೈಡ್. ಸೋಡಿಯಂ ಕ್ಲೋರೈಡ್ನ ರಾಸಾಯನಿಕ ಅಣುಸೂತ್ರ ಏನು ಅಂತ ಹೇಳಿದ್ರೆ NaCl. NaCl ಎಂಬುದು ಸೋಡಿಯಂ ಕ್ಲೋರೈಡ್ನ ರಾಸಾಯನಿಕ ಅಣುಸೂತ್ರ. ಹಾಗೆ ಸೋಡಿಯಂ ಬೈಕಾರ್ಬೋನೇಟ್ ಇದೆಯಲ್ವಾ, ಇದು ಯಾವುದರ ರಾಸಾಯನಿಕ ಹೆಸರಾಗಿದೆ ಅಂತ ಹೇಳಿದ್ರೆ ಸೋಡಿಯಂ ಬೈಕಾರ್ಬೋನೇಟು ಅಡುಗೆ ಸೋಡಾದ ರಾಸಾಯನಿಕ ಹೆಸರಾಗಿದೆ. ಇದನ್ನು ಬೇಕಿಂಗ್ ಸೋಡಾ ಅಂತಲೂ ಕರೆಯಲಾಗುತ್ತದೆ. ಹಾಗೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂತ ಯಾವುದನ್ನು ಕರೆಯಲಾಗುತ್ತದೆ ಅಂದರೆ ಸುಣ್ಣವನ್ನು ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂತ ಕರೆಯಲಾಗುತ್ತದೆ. ಹಾಗೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂತ ಯಾವುದನ್ನು ಕರೆಯಲಾಗುತ್ತದೆ ಅಂತ ಹೇಳಿದ್ರೆ ಸುಣ್ಣದ ತಿಳಿನೀರನ್ನು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂತಲೂ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂತ ಸುಣ್ಣವನ್ನು ಕರೆಯಲಾಗುತ್ತದೆ. 10ನೇ ಪ್ರಶ್ನೆ, ಹಾರಬಲ್ಲ ಸಸ್ತನಿ ಯಾವುದು? ಈ ಕೆಳಗಿನವುಗಳಲ್ಲಿ ಹಾರಬಲ್ಲ ಸಸ್ತನಿ ಯಾವುದು ಅಂತ ಇಲ್ಲಿ ಪ್ರಶ್ನೆ ಇರೋದು. ಆಪ್ಷನ್ಸ್ ಅನ್ನು ನೋಡೋಣ. ಆಪ್ಷನ್ ಎ ಬಾವಲಿ, ಆಪ್ಷನ್ ಬಿ ಪೆಂಗ್ವಿನ್, ಆಪ್ಷನ್ ಸಿ ಆಸ್ಟ್ರಿಚ್, ಆಪ್ಷನ್ ಡಿ ಯಾವುದೂ ಅಲ್ಲ. ಹಾರಬಲ್ಲ ಸಸ್ತನಿ ಯಾವುದು ಅಂತ ಹೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಎ ಬಾವಲಿ. ಇದಕ್ಕೆ ಸರಿಯಾದ ಉತ್ತರ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ನಾನು ಭಾವಿಸ್ತೀನಿ. ಮುಂಬರುವಂತಹ PSTR, GPSTR, HSTR ಎಕ್ಸಾಮ್ಗಳಲ್ಲಿ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಇವು ಅತ್ಯಂತ ಮುಖ್ಯವಾದಂತಹ ಪ್ರಶ್ನೆಗಳಾಗಿವೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.